ನಮಸ್ಕಾರ ಸ್ನೇಹಿತರೆ, ರಾಜರಾಜಕೀಯ ಇತಿಹಾಸದಲ್ಲಿ ಇವತ್ತು ಐತಿಹಾಸಿಕ ಕ್ಷಣ. ಮನೆಗೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಜೆಡಿಎಸ್ನ ಮಾಜಿ ಸಂಸದರಾದಂತಹ ದೇಶದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಕೊಡಲಾಗಿದೆ. ಐಪಿಸಿ ಸೆಕ್ಷನ್ 372 2A ನ ಅನ್ವಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕಠಿಣ ಶಿಕ್ಷೆಯನ್ನು ವಿಧಿಸಿದೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಲೈಫ್ ಟೈಮ್ ಅಲ್ಲಿ ಪೂರ್ತಿ ಜೈಲಲ್ಲೇ ಇರಬೇಕಾ? ಈಗ 35ರ ಆಸುಪಾಸಿನ ಪ್ರಜ್ವಲ್ ರೇವಣ್ಣ ಲೈಫ್ ಟೈಮ್ ಅಥವಾ 14 ವರ್ಷ ಇದ್ರೆ ಸಾಕು, ಹೊರಗೆ ಬರ್ಬೋದಾ? ಕಾನೂನು ಏನ್ ಹೇಳುತ್ತೆ? ಜೀವಾವಧಿ ಶಿಕ್ಷೆ ಅಂದ್ರೆ ಏನು, ಹೇಗಿರುತ್ತೆ ಮತ್ತು ಯಾವ ರೀತಿ ಶಿಕ್ಷೆ ಇರುತ್ತೆ? ಅಪರಾಧಿ ಮತ್ತೆ ಜೈಲಿಂದ ವಾಪಸ್ ಬರೋಕೆ ಸಾಧ್ಯನಾ? ಹಾಗೆ ಪೆರೋಲ್ ಸಿಗುತ್ತಾ? ಹೇಗೆ ಪ್ರಜ್ವಲ್ ಹೈಕೋರ್ಟ್ಗೆ ಹೋಗೋಕೆ ಅವಕಾಶ ಇರುತ್ತೆ? ಎಲ್ಲವನ್ನೂ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲಿಗೆ ಕೋರ್ಟಲ್ಲಿ ಏನಾಯ್ತು ಅಂತ ನೋಡೋದಾದ್ರೆ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನ ಪ್ರಕಟಿಸಿದೆ. ದೋಷಿ ಅಂತ ಒಂದು ದಿನ ಮುಂಚೆನೆ ಹೇಳಿದ್ರು, ಶಿಕ್ಷೆ ಪ್ರಮಾಣವನ್ನ ಒಂದು ದಿನ ಬಿಟ್ಟು ಇವಾಗ ಅದನ್ನ ಅನೌನ್ಸ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆನೆ ಏನಾದ್ರೂ ಹೇಳೋದು ಇದೆಯಾ ಅಂತ ಕೇಳಿದ್ದಕ್ಕೆ, ತುಂಬಾ ಬೆಳೆದ್ಬಿಟ್ಟಿದ್ದೆ, ತಪ್ಪಾಯ್ತು, ನಾನು ಸ್ಕೂಲಲ್ಲಿ ಮೆರಿಟ್ ಹುಡುಗ ಆಗಿದ್ದೆ, ನನ್ನ ತಪ್ಪಿಲ್ಲ, ನಾನು ಅತ್ಯಾಚಾರ ಮಾಡಿದ್ರೆ ಆ ಮಹಿಳೆ ಸಹೋದರ ನನ್ನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರ, 6 ತಿಂಗಳಿಂದ ಅಪ್ಪ ಅಮ್ಮ ನೋಡಿಲ್ಲ, ನನ್ನ ಚೂರು ಫ್ಯಾಮಿಲಿ ಕಡೆ ನೋಡಿ ಸ್ವಾಮಿ, ಬಟ್ ಫೈನಲ್ಲಿ ನೀವೇನೇ ತೀರ್ಪು ಕೊಟ್ಟರು ತಲೆಬಾಗ್ತೀನಿ ಅಂತ ಹೇಳಿ ಗಳಗಳನೆ ಹತ್ತು ಅಲುಗಾಡಿದ್ದ ಪ್ರಜ್ವಲ್. ಅದಾದ ಮೇಲೆ ಕೇಳಷ್ಟು ಕೇಳಿ ತೀರ್ಪನ್ನ ಪ್ರಕಟ ಮಾಡಿದ್ರು. ಐಪಿಸಿ ಸೆಕ್ಷನ್ 372 2K ಪ್ರಕಾರ ಮತ್ತು ಐಪಿಸಿ ಸೆಕ್ಷನ್ 372A ನ ಅಡಿ ಪದೇ ಪದೇ ಅತ್ಯಾಚಾರಕ್ಕೆ ಜೀವನ ಪರ್ಯಂತ ಸೆರೆವಾಸ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಅತ್ಯಾಚಾರದ 2 ಸೆಕ್ಷನ್ಗಳಲ್ಲಿ ಒಟ್ಟು 10 ಲಕ್ಷ ರೂಪಾಯಿ ದಂಡ ಕೂಡ ಹಾಕಿದ್ದಾರೆ. ಹಾಗೆ ಪ್ರಕರಣದ ಸಂತ್ರಸ್ತೆಗೆ 7 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಏನು, ಪ್ರಜ್ವಲ್ ರೇವಣ್ಣಗೆ ಇವತ್ತಿನಿಂದ ಶಿಕ್ಷೆ ಆರಂಭ ಆಗುತ್ತೆ. ಕೆಲವೊಂದು ಪ್ರಕರಣದಲ್ಲಿ ವಿಚಾರಣಾ ಹಂತದ ಜೈಲುವಾಸ ಕೂಡ ಕನ್ಸಿಡರ್ ಮಾಡಿ ಅದನ್ನ ಮೈನಸ್ ಮಾಡಲಾಗುತ್ತೆ. ಆದ್ರೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನ ಆಗಿರಲಿಲ್ಲ, ಕೇವಲ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲಾಗಿತ್ತು. ಹೀಗಾಗಿ ಜೈಲುವಾಸ ಯಾವುದು ಮೈನಸ್ ಆಗಲ್ಲ. ಕೇವಲ 4 ತಿಂಗಳು ರೆಕಾರ್ಡ್ ಟೈಮ್ ಅಲ್ಲಿ ಜಡ್ಜ್ ಸಂತೋಷ್ ಗಜಾನನ್ ಅವರ ತೀರ್ಪನ್ನು ಪ್ರಕಟಿಸಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇದರೊಂದಿಗೆ 3 ಅತ್ಯಾಚಾರ ಪ್ರಕರಣ, 1 ಲೈಂಗಿಕ ದೌರ್ಜನ್ಯ ಪ್ರಕರಣ, 4 ಪ್ರಕರಣಗಳ ಪೈಕಿ 1ರಲ್ಲಿ ತೀರ್ಪು ಹೊರಬಿದ್ದಾಗಿದೆ. ಜೀವನ ಪರ್ಯಂತ ಜೈಲು. ಸ್ನೇಹಿತರೆ, ಜೀವಾವಧಿ ಅಂತ ಬಂದಾಗ ತುಂಬಾ ಜನ 14 ವರ್ಷ ಆಮೇಲೆ ಹೊರಗೆ ಬರ್ಬೋದು ಅಂತ ಚರ್ಚೆ ಮಾಡ್ತಾರಲ್ಲ. ಕಾನೂನು ಪ್ರಕಾರ ಹಾಗಿಲ್ಲ. ಐಪಿಸಿ ಸೆಕ್ಷನ್ 53, 55, BNS ಬಂದಾಗ 113, 115 ಪ್ರಕಾರ ಲೈಫ್ ಇಂಪ್ರಿಸನ್ಮೆಂಟ್ ಅಂದ್ರೆ ಜೀವನ ಪರ್ಯಂತಾನೇ ವ್ಯಕ್ತಿ ನ್ಯಾಚುರಲ್ ಲೈಫ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಜೈಲಲ್ಲೇ ಇರಬೇಕು. ಇಂಥ ಅನೇಕ ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ಹಾಗೆ ಹೈಕೋರ್ಟ್ಗಳು ಕೂಡ ಹೇಳಿವೆ. ಮತ್ತೆ 14 ವರ್ಷದ ಲೆಕ್ಕಾಚಾರ ಏನು ಅನ್ನೋ ಪ್ರಶ್ನೆಯ ಉತ್ತರ ಬರುತ್ತೆ. ಇದಕ್ಕೆ ಕಾರಣ ರಿಮಿಷನ್ ಅನ್ನೋ ಒಂದು ಆಪ್ಷನ್. CRPC ಸೆಕ್ಷನ್ 433A ಪ್ರಕಾರ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ವ್ಯಕ್ತಿ 14 ವರ್ಷ ಜೈಲ್ ಶಿಕ್ಷೆ ಪೂರೈಸಿದ ನಂತರ ರಿಮಿಷನ್ ಶಿಕ್ಷೆ ಪ್ರಮಾಣ ಕಮ್ಮಿ ಮಾಡಿಸಿಕೊಳ್ಳಕ್ಕೆ ಅರ್ಹನಾಗಿರ್ತಾನೆ. ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರಗಳ ಸನ್ನಡತೆ ಅದರ ಮೇಲೆ ಅಪರಾಧಿಯ ಶಿಕ್ಷೆಯನ್ನ ಕಮ್ಮಿ ಮಾಡಬಹುದು ಅಥವಾ ಮಾಡಲೇಬೇಕು ಅಂತೇನಿಲ್ಲ. 14 ವರ್ಷ ನಂತರ ಇಂಥ ಒಂದು ಅವಕಾಶ ಇರುತ್ತೆ. ಆದರೆ ಬಹಳ ಕೇಸುಗಳಲ್ಲಿ ಸರ್ಕಾರಗಳು ರಿಲೀಸ್ ಮಾಡ್ತವೆ. ಹೀಗಾಗಿ ಜೀವಾವಧಿ ಶಿಕ್ಷೆ ಅಂದ್ರೆ 14 ವರ್ಷ ಅನ್ನೋ ರೀತಿ ಆಗಿ ಹೋಗಿದೆ. ಆದರೆ ಕೆಲ ಘೋರ ಪ್ರಕರಣಗಳಲ್ಲಿ ಅತ್ಯಾಚಾರ, ಕೊಲೆ, ಭಯೋತ್ಪಾದನೆಯಂತಹ ಕೇಸುಗಳಲ್ಲಿ ತೀರ್ಪು ನೀಡುವಾಗಲೇ ಕೋರ್ಟ್ ಈತನಿಗೆ ರಿಮಿಷನ್ ಕೊಡೋ ಹಾಗಿಲ್ಲ, ಸಹಜ ಸಾವಿನವರೆಗೂ ಜೀವಾವಧಿ ಅಂತಲೂ ಕೂಡ ಮೆನ್ಷನ್ ಮಾಡ್ತಾರೆ. ಅಂಥ ಕೇಸುಗಳಲ್ಲಿ ರಿಮಿಷನ್ ಕೊಡಲ್ಲ. ಜೀವಾವಧಿ ಶಿಕ್ಷೆ ಹೇಗಿರುತ್ತೆ? ಜೀವಾವಧಿ ಶಿಕ್ಷೆಯಲ್ಲಿ 2 ರೀತಿ ಇರುತ್ತೆ. ಒಂದು ರಿಗ್ರೆಷನ್ ಅಂದ್ರೆ ಕಠಿಣ ಜೀವಾವಧಿ ಶಿಕ್ಷೆ, ಇನ್ನೊಂದು ಸಿಂಪಲ್ ಲೈಫ್ ಇಂಪ್ರಿಸನ್ಮೆಂಟ್. ಕಠಿಣ ಜೀವಾವಧಿ ಶಿಕ್ಷೆ ಆಗಿದ್ರೆ ಕೋರ್ಟ್ಗಳಲ್ಲಿ ತೀರ್ಪಲ್ಲೇ ರಿಗ್ರೆಷನ್ ಅಂತ ಮೆನ್ಷನ್ ಮಾಡ್ತಾರೆ. ಈ ಶಿಕ್ಷೆ ಪಡೆದ ಆರೋಪಿಗಳಿಗೆ ಪ್ರತಿದಿನ ಕಡ್ಡಾಯ 8 ರಿಂದ 9 ಗಂಟೆ ಲೇಬರ್ ಹಾಗೆ ಕಾರ್ಮಿಕ ಕೆಲಸವನ್ನು ಕೂಡ ಮೈ ಬಗ್ಗಿಸಿ ಮಾಡಿಸಲಾಗುತ್ತೆ. ಏನೇನು ಶ್ರಮದ ಕೆಲಸಗಳು, ಫ್ಯಾಕ್ಟರಿ ಕೆಲಸ, ಅಡುಗೆ ಕೆಲಸ ಮಾಡೋದು, ಹಾಗೆ ಜೈಲ್ ಕ್ಲೀನ್ ಮಾಡೋದು, ಮಣ್ಣು ಹೊರೋದು, ಕಡಿಯೋದು, ಮರನ ಬಟ್ಟೆ ವಾಶ್ ಮಾಡೋದು, ಕಟ್ಟಡ ನಿರ್ಮಾಣ, ಪ್ಲಂಬಿಂಗ್, ಹಾಗೆ ಬುಕ್ ಬೈಂಡಿಂಗ್, ಕೃಷಿ, ಈ ರೀತಿ ಕೆಲಸ ಮಾಡ್ತಾರೆ. ಕಠಿಣ ಜೀವಾವಧಿ ಶಿಕ್ಷೆ ಅಪರಾಧಿಗಳಿಗೆ ಇವೆಲ್ಲ ಇರುತ್ತೆ. ಸಿಂಪಲ್ ಜೀವಾವಧಿ ಅಂದ್ರೆ ಸುಮ್ಮನೆ ಕೂರಿಸ್ತಾರೆ ಇಲ್ಲ, ಅವ್ರಿಗೂ ಕೂಡ ಲೇಬರ್ ವರ್ಕ್ ಇರುತ್ತೆ, ಆದ್ರೆ ಕಡ್ಡಾಯ ಇರಲ್ಲ. ಅಪರಾಧಿಯ ದೈಹಿಕ ಬಲ ಮತ್ತು ಅವರ ಸಾಮರ್ಥ್ಯ ನೋಡಿಕೊಂಡು ಜೈಲಿನ ಸಿಬ್ಬಂದಿ ಲೇಬರ್ ವರ್ಕ್ಸ್ ಅನ್ನ ಮಾಡಿಸ್ತಾರೆ. ಆದ್ರೆ ಪ್ರಜ್ವಲ್ ಕೇಸಲ್ಲಿ ಕಠಿಣ ಜೀವಾವಧಿ ಶಿಕ್ಷೆ ಅಂತ ಉಲ್ಲೇಖ ಮಾಡಿದ್ದಾರೆ ಇಲ್ವಾ ಅನ್ನೋದರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು. ನೋಡೋಣ ಏನಾಗುತ್ತೆ ಅಂತೇಳಿ. ಭಾರತದಲ್ಲಿ ಸಾಮಾನ್ಯವಾಗಿ ಜೀವಾವಧಿ ಶಿಕ್ಷೆ ಅಂತ ಬಂದಾಗ ಕಡ್ಡಾಯವಾಗಿ ಎಲ್ಲರೂ ಕೂಡ ಲೇಬರ್ ವರ್ಕ್ ಇರುತ್ತೆ ಅನ್ನೋ ಮಾಹಿತಿ. ಒಂದು ವೇಳೆ ಅಪರಾಧಿಗೆ ತುಂಬಾ ವಯಸ್ಸಾಗಿದ್ರೆ, ಕಾಯಿಲೆ ಇದ್ರೆ ಅಂತವರಿಗೆ ಮಾತ್ರ ಎಕ್ಸೆಂಪ್ಷನ್ ಇರುತ್ತೆ. ಪ್ರಜ್ವಲ್ಗೆ ಪೆರೋಲ್ ಸಿಗುತ್ತಾ? ಸ್ನೇಹಿತರೆ, ಪೆರೋಲ್ ಅಂದ್ರೆ ತಾತ್ಕಾಲಿಕವಾಗಿ ಅವಧಿಗೆ ಅಪರಾಧಿಯನ್ನು ಜೈಲಿಂದ ರಜೆ ತೆಗೆದುಕೊಂಡು ಹೊರಗೆ ಬರೋದು ಅಷ್ಟೇ. ಇದಕ್ಕೆ ರಾಷ್ಟ್ರೀಯವಾಗಿ ಯಾವುದೇ ಕಾನೂನು ಇಲ್ಲ. ಆದ್ರೆ ಆಯಾ ರಾಜ್ಯಗಳ ಪ್ರಿಸನ್ಸ್ ಆಕ್ಟ್, ಸೆರೆಮನೆ ಕಾಯ್ದೆಗಳಲ್ಲಿ ಪೆರೋಲ್ ಕೊಡೋಕೆ ಅವಕಾಶ ಇದೆ. ಸಾಮಾನ್ಯವಾಗಿ ಅಪರಾಧಿ ತನ್ನ ಶಿಕ್ಷೆ ಕನಿಷ್ಠ ಭಾಗ ಪೂರೈಸಿದಾಗ ಪೆರೋಲ್ಗೆ ಅರ್ಹರಾಗ್ತಾರೆ. ಈ ಕನಿಷ್ಠ ಭಾಗ ಅಥವಾ ಮಿನಿಮಮ್
ಪೋರ್ಷನ್ ಎಷ್ಟು ಅನ್ನೋದು ಕೂಡ ಕ್ಲಾರಿಟಿ ಇಲ್ಲ. ಕೆಲವೊಂದು ರಾಜ್ಯಗಳಲ್ಲಿ ಶಿಕ್ಷೆಯ 1/3 ಭಾಗ ಪೂರೈಸಿದರೆ ಪೆರೋಲ್ಗೆ ಅರ್ಹರಾಗಿರ್ತಾರೆ. ಕೆಲವೊಂದು ಕಡೆ ಅರ್ಧ ಶಿಕ್ಷೆ ಪೂರೈಸಿದರೆ ಅರ್ಹರಾಗಿರ್ತಾರೆ. ಆದರೆ ಬಹುತೇಕ ರಾಜ್ಯಗಳಲ್ಲಿ 1 ವರ್ಷ ಜೈಲು ಮುಗಿಸಿದ್ರೆ ಸಾಕು ಪೆರೋಲ್ ಸಿಗುತ್ತೆ. ಆದರೆ ಜೀವಾವಧಿಯಂತಹ ಶಿಕ್ಷೆಗಳಲ್ಲಿ 2 ರಿಂದ 5 ವರ್ಷ ಜೈಲಲ್ಲಿ ಇರಬೇಕಾಗುತ್ತೆ. ನಮ್ಮಲ್ಲಿ ಕರ್ನಾಟಕ ಪ್ರಿಸನ್ಸ್ ರೂಲ್ಸ್ 1974 ಪ್ರಕಾರ ಪೆರೋಲ್ ಸಮಿತಿ ಅಂತ ಒಂದಿರುತ್ತೆ. ಬಂದಿಖಾನೆಯ ಐಜಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪ್ರಿಸನ್ಸ್ ಇದರ ಮುಖ್ಯಸ್ಥರಾಗಿರ್ತಾರೆ. ಈ ಸಮಿತಿಗೆ ಅರ್ಜಿ ಸಲ್ಲಿಸಿದ್ರೆ ಅವರು ಪೆರೋಲ್ ಕೊಡಬೇಕಾ ಬೇಡವಾ ಅಂತೇಳಿ ಡಿಸೈಡ್ ಮಾಡ್ತಾರೆ. ಒಳ್ಳೆ ನಡತೆ ಹೊಂದಿದ್ದು ಯಾವುದೇ ಪೆಂಡಿಂಗ್ ಕೇಸ್ ಇಲ್ಲ ಅಂದಾಗ ಪೆರೋಲ್ ಸಿಗುತ್ತೆ. ಕಾನೂನು ಪ್ರಕಾರ ಬೇರೆ ತರ ಏನೋ ಸಂಬಂಧಿಕರು ಸಾವನ್ನಪ್ಪಿದ ಟೈಮಲ್ಲಿ ಸೀರಿಯಸ್ ಹೆಲ್ತ್ ಇಶ್ಯೂ ಇದ್ದಾಗ ಅವಕ್ಕೆಲ್ಲ ನೋಡ್ಕೊಂಡು ಹೋಗೋಕೆ ಅಂತಿಮ ಸಂಸ್ಕಾರಕ್ಕೆ ಇದಕ್ಕೆಲ್ಲ ಪೆರೋಲ್ ಕೊಡ್ತಾರೆ. ಅಪರಾಧಿಗಳನ್ನ ಆಗಾಗ ನಾಗರಿಕ ಸಮಾಜಕ್ಕೆ ಎಕ್ಸ್ಪೋಸ್ ಮಾಡಬೇಕು, ಇಲ್ಲಾಂದ್ರೆ ಫುಲ್ ಮಾನಸಿಕವಾಗಿ ಸಮಸ್ಯೆ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೂ ಕೂಡ ಪೆರೋಲ್ ಕೊಡ್ಬೋದು. ಆರಂಭದಲ್ಲಿ 7 ರಿಂದ 30 ದಿನಗಳ ಪೆರೋಲ್ ಕೊಡ್ತಾರೆ. ನಂತರದಲ್ಲಿ 90 ದಿನದಿಂದ 6 ತಿಂಗಳವರೆಗೂ ಕೂಡ ಕೊಡ್ಬೋದು. ಪೆರೋಲ್ ಸಿಕ್ಕಾಗ ವ್ಯಕ್ತಿ ಅಡ್ರೆಸ್ ಚೇಂಜ್ ಮಾಡೋ ಆಗಿಲ್ಲ. ಆಗಾಗ ಪ್ರತಿದಿನ ಅಥವಾ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಅನ್ನ ಮಾಡಬೇಕಾಗುತ್ತೆ. ಇಂತಹ ಪೆರೋಲ್ ಪ್ರಜ್ವಲ್ ಕೂಡ ಸಿಗ್ಬೋದು, ಆದರೆ ಇದಕ್ಕೆ ತುಂಬಾ ವರ್ಷ ಹೋಗಬೇಕು. ಪ್ರಜ್ವಲ್ ಮೇಲ್ಮನವಿ ಸಲ್ಲಿಸಬಹುದು, ಖಂಡಿತ ಅಪೀಲ್ ಹೋಗಬಹುದು. CRPC ಪ್ರಕಾರ ತೀರ್ಪು ಬಂದ 30 ದಿನಗಳ ಒಳಗೆ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಅದಕ್ಕೂ ಕೂಡ ಅವಕಾಶ ಇರುತ್ತೆ. ತೀರ್ಪಲ್ಲಿ ದೋಷಿ ಇದೆ ಅಥವಾ ಸಾಕ್ಷಿಗಳಲ್ಲಿ ತಪ್ಪಾಗಿದೆ ಅಂತ ಹೈಕೋರ್ಟ್ಗೆ ಅಪೀಲ್ ಹೋಗಬಹುದು. ಒಂದು ವೇಳೆ ಅಲ್ಲೂ ಕೂಡ ವಿರುದ್ಧ ತೀರ್ಪು ಬಂದ್ರೆ ನೇರ ಸುಪ್ರೀಂ ಕೋರ್ಟ್ ಸ್ಪೆಷಲ್ ಲೀವ್ ಪಿಟಿಷನ್ SLP ಸಲ್ಲಿಸಬಹುದು. ಹೈಕೋರ್ಟ್ ನಲ್ಲಿ ತೀರ್ಪು ಬಂದ 90 ದಿನಗಳ ಒಳಗೆ ಅರ್ಜಿ ಹಾಕಬಹುದು. ಸುಪ್ರೀಂ ಕೋರ್ಟ್ ಕೂಡ ವಾದ ಒಪ್ಪಲಿಲ್ಲ ಅಂದ್ರೆ ಮತ್ತೆ ರಿವ್ಯೂ ಪಿಟಿಷನ್ ಲಾಸ್ಟ್ ಆಪ್ಷನ್ ಸಲ್ಲಿಸಬಹುದು. ಅಲ್ಲೂ ಕೂಡ ಆಗಿಲ್ಲ ಅಂತಂದ್ರೆ ಹೇಳಿದ್ರೆ ತೀರ್ಪು ಬಂತು ಅಂದ್ರೆ ಜೀವನ ಪರ್ಯಂತ ಜೈಲಲ್ಲಿ ಇರಬೇಕಾಗುತ್ತೆ, ಅನುಭವಿಸಲೇಬೇಕಾಗುತ್ತೆ. ಏನು ಶಿಕ್ಷೆ ಬರುತ್ತೋ ಮುಂದಿನ ದಿನಗಳಿಗೆ ಕಾದು ನೋಡೋಣ. ಇನ್ನು ಹೆಚ್ಚಿನ ಅಪ್ಡೇಟ್ ಬಂದ್ರೆ ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ನೋಡಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.